ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಾಡ್ತಿರುವಂತ ರೆಸಿಪಿ ಅಂತ ಹೇಳಕ್ಕೂ ಮುಂಚೆ, ರೆಸಿಪಿ ಮಾಡ್ತಾ ಇರೋದು ನಾನಲ್ಲ, ನಮ್ಮ ಮನೆಯವರು. ಇದಕ್ಕೆ ಬೇಕಾಗಿರುವಂತ ಕೆಲವೊಂದು ಪದಾರ್ಥಗಳು: ತೆಂಗಿನಕಾಯಿ 2 ಸ್ಪೂನು, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಕಾಳು ಮೆಣಸು. ನಾನ್ ಮಾಡೋದಾಗಿದ್ರೆ ಇದನ್ನೆಲ್ಲ ಪದಾರ್ಥ ಒಂದೊಂದೇ ನಿಮ್ಗೆ ಹಾಕ್ತಾ ಹೇಳ್ತಿದ್ದೆ, ಬಟ್ ನಾನ್ ಮಾಡಿಲ್ಲ. ಹಾಗಾಗಿ ಅದು ಸಡನ್ ಆಗಿ ಮಾಡುವಂತ ಪ್ರೋಗ್ರಾಮ್ ಬಂತು, ಹಾಗಾಗಿ ಅವರೇ ಕೂಡ ಮಾಡಿದ್ರು. ನಾನು ಹೇಳಿರುವಂತ ಇವಾಗೆಲ್ಲ ಪದಾರ್ಥಗಳನ್ನು ಲೋ ಫ್ಲೇಮ್ ಅಲ್ಲಿ ನಿಧಾನವಾಗಿ ಇದನ್ನ ಹುರ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಹುರ್ಕೊಂಡ್ರೆ ಎಲ್ಲಾ ಪದಾರ್ಥಗಳು ಸೀದೋದ್ರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಈ ಜೀರಿಗೆ, ಗಸಗಸೆ, ಆಮೇಲೆ ಧನಿಯಾ ಕಾಳು ಅದನ್ನೆಲ್ಲ ಆಲ್ಮೋಸ್ಟ್ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಹಾಕಿರೋದ್ರಿಂದ ಹೈ ಫ್ಲೇಮ್ ಅಲ್ಲಿ ಹುರ್ಕೋಬಾರ್ದು. ಹಾಗೆ ಇನ್ನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಾವು ಹಾಕಿರುವಂತ ಎಲ್ಲ ಪದಾರ್ಥಗಳು ಮಿಕ್ಸ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಕೂಡ ಅದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನ ಇವಾಗ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಟಿದ್ದೀನಿ. ಅದೇ ಪ್ಯಾನ್ಗೆ ನಾನು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕೊಂಡು 1 ಕಪ್ ಅಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅದ್ರ ಜೊತೆಗೆ 1 ಕಡ್ಡಿ, 1 ಅಥವಾ 1.5 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ. ಯಾವಾಗ್ಲೂ ನಾವೇ ಮನೆಯಲ್ಲೇ ಅಡುಗೆ ಮಾಡ್ತಾ ಇರ್ತೀವಿ. ಹೆಣ್ಮಕ್ಳು ಅದ್ರೆಲ್ಲ ಗಂಡು ಮಕ್ಳು ಚೇಂಜ್ ಆಗಿ ಸ್ವಲ್ಪ ಡಿಶ್ ಕೂಡ ಚೇಂಜ್ ಆಗಿರುತ್ತೆ. ಅವ್ರ ಕೈಯಿಂದ ಮಾಡ್ತಾ ಇದ್ರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಇದೇ ತರ ಯಾರಾದ್ರೂ ಮಾಡಿದ್ರೆ ಅಡುಗೆ ಚೇಂಜ್ ಆಗಿ ನೀವು ಬದಲು ನಿಮ್ಮ ಮನೆಯವ್ರು ಈ ತರ ಮಾಡಿದ್ರೆ ಕಮೆಂಟ್ ಮಾಡಿ ಹೇಗ್ ಮಾಡಿದ್ರು ಅಡುಗೆ ಅಂತ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋವರೆಗೂ ಇಲ್ಲಿ ನಾವು ಹುರ್ಕೊಂಡಿರುವಂತ ಮಸಾಲೆ ಪದಾರ್ಥಗಳನ್ನೆಲ್ಲ ನೀರು ಹಾಕ್ದೇನೆ ಫಸ್ಟ್ ನುಣ್ಣಗೆ ರುಬ್ಕೋಬೇಕು. ನುಣ್ಣಗಾಗೋವರೆಗೂ ಈ ತರ ರುಬ್ಕೋಬೇಕು. ಬೇಕು ಅಂದ್ರೆ ನೀರು ಹಾಕೊಂಡು ಕೂಡ ರುಬ್ಕೋಬಹುದು. ಫಸ್ಟ್ ನುಣ್ಣಗಾಗೋವರೆಗೂ ರುಬ್ಕೋಬೇಕು ಈ ತರ. ಅದನ್ನ ಸೈಡಲ್ಲಿ ಎತ್ತಿಟ್ಟು ನಾನಿಲ್ಲಿ ಆಲ್ರೆಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ 1.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾವಾಗ್ಲೂ ಹೇಳೋ ತರ ಆದಷ್ಟು ಮನೇಲೆ ಮಾಡಿ ಇಟ್ಟಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿ. ಆರೋಗ್ಯಕ್ಕೂ ಕೂಡ ಒಳ್ಳೇದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಅಂದ್ರೆ ಖಾರಕ್ಕೆ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಇಲ್ಲಿ 1 ಕಪ್ ಅಷ್ಟು ನಾನು ಟೊಮೊಟೊನ ತಗೊಂಡಿದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಟೊಮೊಟೊನೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತ ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಯಾಕಂದ್ರೆ ಟೊಮೊಟೊ ಸ್ವಲ್ಪ ಹಣ್ಣಾಗಿತ್ತು, ಆದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವಾ, ಹಾಗಾಗಿ ಒಂದ್ ಸ್ವಲ್ಪ ನೀರು ಹಾಕೊಂಡು ಇದನ್ನ ಬೇಯಿಸ್ತಾ ಇದ್ದೀನಿ. ಇವಾಗ ಟೊಮೊಟೊ ಎಲ್ಲ ಬೆಂದ್ಮೇಲೆ ಇದಕ್ಕೆ ನಾನು ಅರ್ಧ ಕೆಜಿ ಅಷ್ಟು ಚಿಕನ್ನ ಹಾಕೊಂಡಿದ್ದೀನಿ. ಚಿಕನ್ ಎಲ್ಲ ಹಾಕೊಂಡು 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿದ್ಮೇಲೆ ಅರ್ಧ ಕೆಜಿ ಚಿಕನ್ಗೆ ಅರ್ಧ ಕೆಜಿ ನುಗ್ಗೆಕಾಯಿನ ಇಲ್ಲಿ ಹಾಕೊಂಡಿದ್ದೀನಿ. ನುಗ್ಗೆಕಾಯಿ ಆದಷ್ಟು ಚೆನ್ನಾಗಿರೋದು, ಸ್ವಲ್ಪ ಎಳ್ಸಾಗಿರೋದು ತಗೊಳ್ಳಿ. ನೋಡಿ, ಈಗ ನಾನು ರುಬ್ಬಿ ಪುಡಿ ಮಾಡಿ ಇಟ್ಕೊಂಡಿರುವಂತ ಮಸಾಲೆಗೆ ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ರೌಂಡ್ ರುಬ್ಕೊಂಡಿದ್ದೆ. ಅದೇ ಮಸಾಲೆ ಪದಾರ್ಥನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿರುವಂತ ಮಸಾಲೆ ಪದಾರ್ಥಗಳಲ್ಲಿ ತುಂಬಾನೇ ಟೇಸ್ಟ್ ಇರುತ್ತೆ. ಯಾವ್ದು ಮಿಕ್ಸ್ ಮಾಡದೆ ಎಲ್ಲಾ ಪದಾರ್ಥಗಳನ್ನ ಹಾಕಿ ಇದನ್ನ ಮಾಡ್ಕೊಳ್ಳಿ. ನಾವು ಆದಷ್ಟು ಹೊರಗಡೆ ಈ ತರ ಫುಡ್ಗಳೆಲ್ಲ ಸಿಗಲ್ಲ, ಮನೆಯಲ್ಲೇ ಮಾಡ್ಕೊಂಡ್ರೆ ಮನೇಲಿ ಎಲ್ರು ಕೂಡ ತಿನ್ಬೋದು. ತುಂಬಾನೇ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡಿದೀನಿ. ನೋಡಿ, ಚಿಕನ್ ಮತ್ತೆ ನುಗ್ಗೆಕಾಯಿ ಬೇಕೆ ಮಿನಿಮಮ್ 20 ನಿಮಿಷನಾದ್ರೂ ಬೇಕು. ಚಿಕನ್ ಸ್ವಲ್ಪ ಬೇಗನೆ ಬೇಯುತ್ತೆ, ಒಂದು 10 ನಿಮಿಷದಲ್ಲಿ. ಮತ್ತೆ ನುಗ್ಗೆಕಾಯಿ ಬೇಯಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದಕ್ಕೆ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ನುಗ್ಗೆಕಾಯಿ ಮತ್ತೆ ಚಿಕನ್ ಎರಡಕ್ಕೂ ಸೇರಿ 1.5 ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಮೊದಲೇ
ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡಿದ್ದೆ. ಇವಾಗ ಇನ್ನೊಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಾ, ಹಾಗಾಗಿ ಇನ್ನ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಮಾತ್ರ ಹಾಕೊಂಡಿದ್ದು. ಈಗ ನುಗ್ಗೆಕಾಯಿ ಮತ್ತೆ ಚಿಕನ್ಗೆ ಎರಡಕ್ಕೂ ಹೊಂದಬೇಕು ಅಲ್ವಾ, ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತಾ, ಹಾಗಾಗಿ ಮತ್ತೆ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿ ನಾನು 20 ರಿಂದ 25 ನಿಮಿಷದವರೆಗೂ ಬಿಡ್ತೀನಿ. ಆದಷ್ಟು ಚಿಕನ್ ಸ್ವಲ್ಪ ಸಾಫ್ಟ್ ಆಗಿ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬೇಕು. ಆವಾಗಲೇ ಟೇಸ್ಟ್ ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ. ಇವಾಗ ನೋಡಿ, ಇದನ್ನ 20 ರಿಂದ 25 ನಿಮಿಷದವರೆಗೂ ನಾನು ಇಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೀರು ಸ್ವಲ್ಪ ಮಾತ್ರ ಇರೋದು, ಯಾಕಂದ್ರೆ ಅದು ಸ್ವಲ್ಪ ಗ್ರೇವಿ ತರ ಬರುತ್ತೆ. ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಕೂಡ ಇದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕೊಳ್ಳಿ. ಇವಾಗ ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ 1-2 ನಿಮಿಷ ಇದನ್ನು ಕುದಿಸಿ ಸಾಕು. ಲೋ ಫ್ಲೇಮಲ್ಲಿ ಇಡಿ ಅಷ್ಟೇ ಸಾಕು. ಅದಾದಮೇಲೆ ಗ್ರೇವಿ ಇರೋದೆಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಈ ಒಂದು ರೆಸಿಪಿ ನಾವು ಹಾಗೆ ಕೂಡ ತಿನ್ಬೋದು, ಅಥವಾ ಅನ್ನ, ಚಪಾತಿ, ರೊಟ್ಟಿ ಎದ್ರ ಜೊತೆಗಾದರೂ ತಿನ್ನಿ. ತುಂಬಾ ಟೇಸ್ಟ್ ಅಂತ ಅದ್ಭುತವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.